ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಅನ್ನೋ ಸೀರಿಯಲ್ 2022ರಲ್ಲಿ ಪ್ರಾರಂಭವಾದ ಜನಪ್ರಿಯ ಕನ್ನಡದ ಸೀರಿಯಲ್ ಸತತ 4 ವರ್ಷಗಳ ಕಾಲ 1000ಕ್ಕೂ ಹೆಚ್ಚು ಸಂಚಿಕೆಗಳ ಮೂಲಕ ರಂಜಿಸಿದ ಮಹಿಳಾ ಪ್ರಧಾನ ಕಥೆ. ನಟಿ ಸುಷ್ಮಾ ಕೆ ರಾವ್ ಅವರು 10 ವರ್ಷದ ಬಳಿಕ ಈ ಸೀರಿಯಲ್ ಮೂಲಕ ಬಣ್ಣ ಹಚ್ಚಿದ್ರು. ಎಂದಿನಂತೆ ತಮ್ಮ ಅದ್ಭುತ ನಟನೆ ಮುಖೇನ ಅಪಾರ ಅಭಿಮಾನಿಗಳನ್ನ ಸಂಪಾದಿಸಿದ್ರು. ಸತತವಾಗಿಯೇ ಈ ಸೀರಿಯಲ್ ಜನಮೆಚ್ಚಿದ ಸೊಸೆ ಅವಾರ್ಡ್ ಪಡೆದಿರೋದು ಮತ್ತೊಂದು ಹೆಮ್ಮೆಯ ವಿಚಾರ. ಸದ್ಯ ಭಾಗ್ಯಲಕ್ಷ್ಮಿ ವೀಕ್ಷಕರಿಗೆ ವಿದಾಯ ಹೇಳುವ ಸಮಯ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಭಾಗ್ಯ ಪಾತ್ರಕ್ಕೆ ನಟಿ ಸುಷ್ಮಾ ರಾವ್ ಅವರು ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ಸುಮಾರು 4 ವರ್ಷಗಳ ಬಳಿಕ ಸೀರಿಯಲ್ ಮುಗಿತಾ ಇದ್ದು ಹೊಸ ಸೀರಿಯಲ್ಗಳ ಸರಮಾಲೆ ಶುರುವಾಗಲಿದೆ. ಭಾಗ್ಯಲಕ್ಷ್ಮಿ ಅನ್ನೋ ಸೀರಿಯಲ್ ಅದೆಷ್ಟೋ ಅತ್ತೆ ಸೊಸೆಯರ ಪಾಲಿನ ಬಾಂಧವ್ಯದ ಕೊಂಡಿಯಾಗಿತ್ತು. ಅತ್ತೆ ಸೊಸೆಯಂದಿರು ಅಂದ್ರೆ ಹೀಗಿರ್ಬೇಕು ನೋಡಿ ಅಂತ ಜನ ಮಾತನಾಡಿಕೊಳ್ತಾ ಇದ್ರು. ಈ ಸೀರಿಯಲ್ ಅದೆಷ್ಟೋ ಅತ್ತೆ ಸೊಸೆಯಂದರಿಗೆ ಮಾದರಿಯಾಗಿತ್ತು. ಈ ಧಾರಾವಾಹಿ ಮೂಲಕ ಹೊಸದೊಂದು ಸಂದೇಶ ಸಾರೋ ಕೆಲಸ ಮಾಡಿದ್ರು. ಯಾಕಂದ್ರೆ ಅತ್ತೆ ಸೊಸೆ ಅಂದ್ರೆ ಬರೀ ಜಗಳ ಗಲಾಟೆ, ಒಬ್ರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ. ಅತ್ತೆ ಸೊಸೆ ಕ್ಯಾರೆಕ್ಟರ್ ಯಾವಾಗ್ಲೂ ಜಗಳದಲ್ಲೇ ಇರಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ರು. ಬಹುತೇಕ ಅತ್ತೆ ಸೊಸೆಯಂದಿರು ಇರೋದು ಸಹ ಹಾಗೆ. ಆದ್ರೆ ಇದನ್ನ ಹೊರತುಪಡಿಸಿ ಅತ್ತೆ ಸೊಸೆಯರು ಹೀಗೂ ಇರಬಹುದಾ ಅನ್ನೋದನ್ನ ತೋರಿಸಿಕೊಟ್ಟ ಸೀರಿಯಲ್ ಇದು. ಈ ಧಾರಾವಾಹಿಯಲ್ಲಿ ಅತ್ತೆ ಸೊಸೆಯರಾಗಿದ್ದ ಸುಷ್ಮಾ ಹಾಗೂ ಪದ್ಮಜ ರಾವ್ ಅತ್ಯದ್ಭುತವಾಗಿ ಅಭಿನಯಿಸಿದ್ರು. ಇವರಿಬ್ಬರ ಪಾತ್ರ ನಿಜಕ್ಕೂ ಅದ್ಭುತವಾಗಿತ್ತು. ಸುಮಾರು 4 ವರ್ಷಗಳ ಕಾಲ ಜನರನ್ನ ರಂಜಿಸಿದ ಸೀರಿಯಲ್ ತೆರೆಗೆ ಸರಿತಾ ಇದೆ. ಸುಷ್ಮಾ ರಾವ್ ನಟಿಸ್ತಾ ಇದ್ದ ಸೀರಿಯಲ್ ಮುಗಿತಾ ಇರೋ ಹೊತ್ತಲ್ಲೇ ಸುಷ್ಮಾ ಹೆಗಲಿಗೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಬಂದು ಕೂತಿದೆ. ಸೀರಿಯಲ್ ಮುಗಿತಿರೋ ಹೊತ್ತಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಟಿ ಸುಷ್ಮಾ ರಾವ್ ತಮ್ಮ ವೈಯಕ್ತಿಕ ಬದುಕಿಗೆ ಟೈಮ್ ಕೊಡುವ ಸಲುವಾಗಿ ಇಷ್ಟು ವರ್ಷಗಳ ಕಾಲ ನಿರೂಪಣೆ ಮಾತ್ರ ಮಾಡ್ತಾ ಬಂದಿದ್ರು. ಅಂದ್ರೆ 4 ವರ್ಷದ ಹಿಂದೆ ಯಾವುದೇ ಸೀರಿಯಲ್ ಸಿನಿಮಾ ಎಲ್ಲೂ ಕಾಣಿಸಿಕೊಂಡಿರ್ಲಿಲ್ಲ, ಬರೀ ಆಂಕರಿಂಗ್ ಮಾಡ್ಕೊಂಡಿದ್ರು. ಭಾಗ್ಯಲಕ್ಷ್ಮಿ ಶುರುವಾದ ಬಳಿಕವೂ ಸೀರಿಯಲ್ಸ್ ಅಂತೆ ಅನುಬಂಧ ಅವಾರ್ಡ್ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ತಾನೆ ಬಂದಿದ್ದಾರೆ. ಸದ್ಯ ಸೀರಿಯಲ್ ಮುಕ್ತಾಯದ ಬಳಿಕ ಕ್ವಾಟ್ಲೆ ಕಿಚನ್ಗೆ ಕಾಲಿಡ್ತಾ ಇದ್ದಾರೆ. ನಿರೂಪಕಿಯಾಗಿ ಕಿಚನ್ ಜವಾಬ್ದಾರಿಯನ್ನ ಸುಷ್ಮಾ ಅವರೇ ಹೊತ್ತಿದ್ದಾರೆ. ಈ ಕುರಿತು ಸ್ವತಃ ಅವರೇ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದು ಒಂದಿಷ್ಟು ಮಂದಿಗೆ ದೊಡ್ಡ ಶಾಕ್ ಕೊಟ್ಟಿದೆ. ಕ್ವಾಟ್ಲೆ ಕಿಚನ್ಗೆ ಸುಷ್ಮಾ ಆಂಕರಿಂಗ್ ಮಾಡ್ತಿರೋದು ಹಲವು ಚರ್ಚೆ ಹುಟ್ಟು ಹಾಕಿದೆ. ಸುಷ್ಮಾ ಬರೋದಾದ್ರೆ ಅನುಪಮಾ ಕತೆ ಏನು ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಅನುಪಮಾರನ್ನ ಆಂಕರಿಂಗ್ ನಿಂದ ಹೊರಗಿಟ್ರ ಅನ್ನೋ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ. ಆತ್ಮೀಯರೇ, ಕಳೆದ ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋನ ನಿರೂಪಣೆ ಮಾಡಿದ್ದು ನಟಿ ನಿರೂಪಕಿ ಅನುಪಮಾ ಗೌಡ ಮತ್ತು ಕುರಿ ಪ್ರತಾಪ್ ಇಬ್ಬರ ಕಾಂಬಿನೇಷನ್ ವರ್ಕ್ ಆಗಿತ್ತು. ಆದ್ರೆ ಈ ಬಾರಿ ಕುರಿ ಪ್ರತಾಪ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವ ಜೋಡಿ ನಂಬರ್ 1 ಕಾರ್ಯಕ್ರಮ ಹೋಸ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಜಾಗಕ್ಕೆ ಸುಷ್ಮಾ ಕೆ ರಾವ್ ಅವರು ನಿರೂಪಣೆ ಮಾಡ್ತಾ ಇದ್ದಾರಾ ಅನ್ನೋದು ಸ್ಪಷ್ಟವಾಗಿಲ್ಲ. ಅಥವಾ ಅನುಪಮಾ ಗೌಡ ಅವರೇ ಶೋನಲ್ಲಿ ಇರೋದಿಲ್ವಾ ಅನ್ನೋದಕ್ಕೂ ಉತ್ತರ ಸಿಕ್ಕಿಲ್ಲ. ಈ ರೀತಿಯ ಡೌಟ್ ಬರೋದಿಕ್ಕೂ ಕಾರಣ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಯನ್ನ ಅನುಪಮಾ ಅವರ ಬದಲಿಗೆ ಸುಷ್ಮಾ ರಾವ್ ಅವರು ಹೋಸ್ಟ್ ಮಾಡಿರೋದು. ಯಾಕಂದ್ರೆ ಗಿಚ್ಚಿ ಗಿಲಿಗಿಲಿಯ ಈ ಸೀಸನ್ ಪೂರ್ತಿಯಾಗಿ ಆಂಕರಿಂಗ್ ಮಾಡಿದ್ದು ಅನುಪಮಾ. ಕಾರ್ಯಕ್ರಮ ಶುರುವಾದ ದಿನದಿಂದಲೂ ಅನುಪಮಾ ಅವರೇ ಆಂಕರಿಂಗ್ ಮಾಡಿದ್ರು. ಆದ್ರೆ ಕೊನೆ ದಿನ, ಅದು ಕೂಡ ಫಿನಾಲೆ ದಿನ, ಅನುಪಮಾ ಇಲ್ಲದೆ ಇರೋದು ಅನುಮಾನ ಮೂಡಿಸಿತ್ತು. ಅನುಪಮಾ ಬದಲಿಗೆ ಸುಷ್ಮಾ ಅವರು ಬಂದಿದ್ರು. ಅನುಪಮಾ ಅವರಿಗೆ ಹುಷಾರಿಲ್ಲ, ಹೀಗಾಗಿ ನಾನು ಬಂದಿದ್ದೇನೆ ಅಂತ ಸುಷ್ಮಾ ವೇದಿಕೆ ಮೇಲೆ ಹೇಳಿಯೇ ಕಾರ್ಯಕ್ರಮ ಶುರು ಮಾಡಿದ್ರು. ಆದ್ರೂ ಹತ್ತಾರು ಅನುಮಾನ ಮೂಡಿಸಿದೆ. ಕಳೆದ ಬಾರಿ ಕುರಿ ಪ್ರತಾಪ್ ಹಾಗೂ ಅನುಪಮಾ ಇದ್ರು, ಈ ಬಾರಿ ಕುರಿ ಇರಲ್ಲ. ಇವರ ಜಾಗಕ್ಕೆ ಸುಷ್ಮಾ ಬಂದಿರೋದು ಅನುಮಾನವೇ. ಇವರಿಬ್ರು ಹೆಣ್ಮಕ್ಳ ಆಂಕರಿಂಗ್ ಅನ್ನ ಒಂದೇ ಕಾರ್ಯಕ್ರಮದಲ್ಲಿ ಮಾಡಿಸೋದು ಕಮ್ಮಿ. ಹುಡುಗ ಹುಡುಗಿ ಕಾಂಬಿನೇಷನ್ ನಲ್ಲೇ ಬರೋ ಸಾಧ್ಯತೆ ಇದೆ. ಸದ್ಯಕ್ಕೆ ಅನುಪಮಾ ಹೊರ ಹೋದಂತೆ ಕಾಣ್ತಾ ಇದೆ. ಈ ಹಿಂದೆ ಕೂಡ ಅನುಪಮಾ ಕಲರ್ಸ್ ಕನ್ನಡದ ಆಂಕರಿಂಗ್ ನಿಂದ ಹೊರಗುಳಿದಿದ್ರು. ಸುಮಾರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿರ್ಲಿಲ್ಲ. ಸಣ್ಣದೊಂದು ಮನಸ್ತಾಪದಿಂದ ಹೊರಗುಳಿದಿದ್ರು ಅನ್ನೋ ಮಾತಿತ್ತು. ಈಗ ಮತ್ತದೇ ರಿಪೀಟ್ ಆಯ್ತಾ ಗೊತ್ತಿಲ್ಲ. ಶೀಘ್ರದಲ್ಲೇ ಪ್ರಸಾರ ಆಗಲಿರುವ ಕ್ವಾಟ್ಲೆ ಕಿಚನ್ ಸೀಸನ್ 2 ಕಾರ್ಯಕ್ರಮದಲ್ಲಿ ಇನ್ನು ಏನೆಲ್ಲ ಬದಲಾವಣೆಗಳು ಮತ್ತು ಹೊಸತನಗಳು ಸಿಗಲಿದೆ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.